ಎಲ್ರಿಗೂ ನಮಸ್ಕಾರ. ನಾವು ಬೆಳಗ್ಗೆ ಹೊತ್ತಂತೆ ಎದ್ದು ಹೊರಟಿದ್ದು. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಫಸ್ಟ್ ಹೋಗಿದ್ದೆ ಅಟಿಲಕ್ಕಮ್ಮನ ದೇವಸ್ಥಾನಕ್ಕೆ. ಅಟಿಲಕ್ಕಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಬಾಗಲ್ಲೇ ಹೊಸ್ಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಜನ ಕಮ್ಮಿ ಇರ್ತಾರೆ ಅಂತ ಹೋಗಿ ನೋಡಿದ್ರೆ ಈ ಪಾರ್ಟಿ ಜನ ಅವರೇ. ಅಯ್ಯೋ ದೇವ್ರೆ, ದರ್ಶನ ಜಾಸ್ತಿ ಲಾಂಗ್ ಆಗಿತ್ತು. ಸರಿ, ಇನ್ನೇನು ಮಾಡೋದು, ಬಂದಮೇಲೆ ಮಾಡಲೇಬೇಕಲ್ಲ ದೇವ್ರ ದರ್ಶನ ಅಂತ ಶುರು ಮಾಡ್ಕೊಂಡ್ವಿ. ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿ ಹಿಂಗೆ ನೋಡಿದ್ರೆ ಒಂದು ದೊಡ್ಡ ಕಂಬ, ಅದ್ರ ಮೇಲ್ಗಡೆ ಒಂದು ದೊಡ್ಡ ಗಂಟೆ. ಸರಿ, ಗಂಟೆನ ನೋಡಿಕೊಂಡು ಅವರೆಲ್ಲ ಲೈನಲ್ಲಿ ಬರ್ತಿದ್ರು. ಸರಿ ಅಂದ್ಬಿಟ್ಟು ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ಹಂಗೆ ಮುಂದೆ ಬಂದ್ವಿ. ಅವ್ರು ಲೈನಲ್ಲಿ ಬರ್ತಿದ್ದಾರೆ ಅಂತ ನಿಂತರೆ ನಮ್ಮ ಸ್ವಾಮಿಗಳು ಬಂದು ವೀಡಿಯೋ ಮಾಡೋಣ ಅಂದ್ಬಿಟ್ಯಾ. ಅಯ್ಯೋ ದೇವ್ರೆ, ಸರಿ ಬಿಡಪ್ಪ, ಆಯಿತು ಸರಿ ಅಂತ ಅಂದ್ಕೊಂಡು ಕಡೆ ಸೈಡಿಗೆ ಬಂದು ಈಡ್ಗಾಯಿ ಹೊಡೆದು ಅಟಿಲಕ್ಕಮ್ಮನಿಗೆ ಬಾಗಿಲಲ್ಲೇ ಒಂದು ನಮಸ್ಕಾರ ಮಾಡಿ ಮತ್ತೆ ಹೊರಟಿದ್ದೆ ಜಲದ್ಗಿರಮ್ಮನ ದೇವಸ್ಥಾನಕ್ಕೆ. ಜಲದ್ಗಿರಮ್ಮನ ದೇವಸ್ಥಾನಕ್ಕೆ ಹೋಗಿ ಸರಿ ಎಂಟ್ರೆನ್ಸಲ್ಲೇ ಕೈ ಮುಗಿದು ತ್ರಿಶೂಲ ಇಟ್ಟಿರ್ತಾರೆ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದರೆ ಇಲ್ಲೂ ರಶ್ಶು ಗುರು, ಇಲ್ಲೂ ಭಯಂಕರ ರಶ್ಶು. ಹೇಗೋ ರಶ್ಶಲ್ಲಿ ನಿಂತ್ಕೊಂಡು ಆ ಕಡೆ ಬಂದು ಕಡೆಗೆ ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ದೇವರೆಲ್ರಿಗೂ ಒಳ್ಳೇದು ಮಾಡಲಿ.